ಖಂಡಿತವಾಗಿ ಆಗುತ್ತೆ. ಪಿತೂರಿ ಮಾಡಿದಾಗ್ಲೇ ಹೈಕಮಾಂಡ್ ಗಮನ ಕೊಡುದು. ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸ್ಕೊಂತಾರೆ. ಅವಾಗ ಸತ್ಯ ಗೊತ್ತೇ ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಅಭಿವೃದ್ಧಿ ಆಧಾರದಲ್ಲೇ ನಾನು ಓಟ್ ಕೇಳ್ತೀನಿ. ಯಾಕಂದ್ರೆ ನಮ್ಮ ಕ್ಷೇತ್ರಕ್ಕೆ ಕಳೆದ 10 ವರ್ಷದಲ್ಲಿ ಬಂದಂತ ಸಂಸ್ಥೆಗಳು ಹಿಂದೆ ಎಂದೂ ಬಂದಿಲ್ಲ. ಕೇಂದ್ರೀಯ ವಿದ್ಯಾಲಯ ಇರಲಿ ನಮ್ಮ 2 ಜಿಲ್ಲೆಯಲ್ಲಿ, ಉಡುಪಿಯಲ್ಲೂ ಇರ್ಲಿಲ್ಲ, ಚಿಕ್ಕಮಂಗ್ಳೂರಲ್ಲಿ ಇರ್ಲಿಲ್ಲ. ಇವತ್ತು ಕೇಂದ್ರೀಯ ವಿದ್ಯಾಲಯ ಬಂದಿದೆ, ಚಿಕ್ಕಮಂಗ್ಳೂರಿಗೆ ಮೆಡಿಕಲ್ ಕಾಲೇಜ್ ಬಂದಿದೆ, GITC ಅನ್ನುವಂತ ಸಂಸ್ಥೆ ಇವತ್ತು ಟ್ರೈನಿಂಗ್ ಕೊಟ್ಟು ಅಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಆಗುವಂತ ಒಂದು ತರಬೇತಿ ಕೇಂದ್ರ ಬಂದಿದೆ. ಜೆಮ್ಸನ್ ಜ್ಯುವೆಲ್ಸ್ಗೆ ದೇಶದಲ್ಲಿ 2ನೇ ಸಂಸ್ಥೆ ಇರುವಂತದ್ದು, ಟ್ರೈನಿಂಗ್ ಇರುವಂತದ್ದು. ದೇಶದಲ್ಲಿ ಒಂದೇ ಇತ್ತು, ಆದ್ರೆ ಉಡುಪಿಯಲ್ಲಿ ಜೆಮ್ಸನ್ ಜ್ಯುವೆಲ್ಸ್ ಟ್ರೈನಿಂಗ್ ಸೆಂಟರ್ ಆಗ್ಬೇಕು ಅಂತ ಹೇಳಿ ಅದು ಬಂದಿದೆ. ಸಖಿ ಒನ್ ಶಾಪ್ ಸೆಂಟರ್ ಬಂದಿದೆ. ಈ ರೀತಿ ಹಲವಾರು ಸಂಸ್ಥೆಗಳನ್ನ ನಾನು ಪಟ್ಟಿ ಮಾಡಬಹುದು. ಅದೆಲ್ಲವೂ ಕೂಡ ನಮ್ಮ ಉಡುಪಿಗೆ ಬಂದಿದೆ. ಹೈವೇಗಳು ಅಭಿವೃದ್ಧಿ, ಎಲ್ಲ ಸ್ಟೇಟ್ ಹೈವೇಗಳು ಇವತ್ತು NH ಆಗಿದ್ದಾವೆ. CRF ಅಲ್ಲಿ ರೋಡ್ ಬಂದಿದೆ. PMGSY ಅಲ್ಲಿ ಅತ್ಯಂತ ಹೆಚ್ಚು ದುಡ್ಡು ಬಂದಿದೆ ಅಂತ ಸಂಸ್ಥೆಗಳು ಬಂದಿದೆ. ಖೇಲೋ ಇಂಡಿಯಾದಲ್ಲಿ ದುಡ್ಡು ಬಂದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಸ್ಪತ್ರೆ ಬಂದಿದೆ. IITಗೆ ದುಡ್ಡು ಬಂದಿದೆ. ಈ ರೀತಿ ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ದುಡ್ಡು ಬಂದಿದೆ. ಎಲ್ಲ ಕಡೆ ಆಕ್ಸಿಜನ್ ಪ್ಲಾಂಟ್ಗಳಾಗಿದ್ದಾವೆ. ನಮ್ಮ ವೆಂಟಿಲೇಟರ್ ಸಂಖ್ಯೆ ಜಾಸ್ತಿ ಆಗಿದೆ, ICUಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕಾಗಿ ಹೇಳ್ಕೊಳ್ಳೋದಕ್ಕೆ ಸುಮಾರಷ್ಟು ಇದಾವೆ. ಉಡುಪಿ ಮತ್ತು ಚಿಕ್ಕಮಂಗ್ಳೂರು 2 ಅಮೃತ ರೈಲ್ವೆ ಸ್ಟೇಷನ್ ಆಗಿ ಇವತ್ತು ಘೋಷಣೆ ಮಾಡಿದ್ದಾರೆ. ಈ ರೀತಿ ಎಲ್ಲವನ್ನು, ಕೊಂಕಣ್ ರೈಲ್ವೆಗೆ ಎಲೆಕ್ಟ್ರಿಫಿಕೇಶನ್ ಮೊದಲ ಬಾರಿಗೆ ಆಗಿದೆ ಅಂತ ಸಂಸ್ಥೆಗಳು ಬಂದಿದ್ದಾವೆ. ಅದಕ್ಕಾಗಿ ನಮ್ಮ ಸಾಧನೆ ಬಗ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನಮ್ಗೆ ಯಾರಾದ್ರೂ ವಿರೋಧ ಮಾಡ್ಬೇಕು. ಆಗ ಎಲ್ಲರೂ ಅಧ್ಯಯನ ಮಾಡಕ್ಕೆ ಶುರು ಮಾಡ್ತಾರೆ, ಇದನ್ನ ತಿಳ್ಕೊಳ್ಳಕ್ಕೆ ಶುರು ಮಾಡ್ತಾರೆ. ಅದಕ್ಕಾಗಿ ನಂಗೆ ವಿಶ್ವಾಸ ಇರುವುದು ನನ್ನ ಹೈಕಮಾಂಡ್ ಮೇಲೆ. ಕರ್ನಾಟಕ ರಾಜ್ಯದಲ್ಲಿ ದೇಶದ್ರೋಹಿಗಳಿಗೆ, ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಡುವಂತ ಒಂದು ಸರ್ಕಾರ ಇದೆ. 2013ರಿಂದ 2018 ತನಕ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 1500 ಕೇಸ್ಗಿಂತಲೂ ಜಾಸ್ತಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೇಸ್ಗಳನ್ನ ವಾಪಸ್ ತಗೊಂಡು ಆ ಜನರನ್ನ ಬಿಡುಗಡೆ ಮಾಡಿದ್ರು. 175 ಕೇಸ್ಗಳನ್ನ ಖುಲಾಸೆ ಮಾಡಿದ್ರು. ಆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಹುಡುಗರೇ ಜೈಲಿಂದ ಆಚೆ ಬಂದು ನಮ್ಮ ಹುಡುಗರನ್ನ ಚಾಕು ಹಾಕಿ ಕೊಂದ್ರು. ಅನವಶ್ಯಕವಾಗಿ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡುವ ನಿರ್ಧಾರ ತಗೊಂಡ್ರು. ಇದರಿಂದ ಮಡಿಕೇರಿಯಲ್ಲಿ ಕುಟ್ಟಪ್ಪನಂತವರು ಬಲಿಯಾದ್ರು. ಈಗ 2ನೇ ಅವಧಿ ಸಿದ್ದರಾಮಯ್ಯನವರದು, ಮತ್ತೆ ಅದೇ ಚಾಲಿ ಮುಂದುವರಿಸಿದ್ದಾರೆ. ಅಲ್ಪಸಂಖ್ಯಾತರಿಗೆ ಹೆಚ್ಚು ದುಡ್ಡು ಕೊಡ್ತೀವಿ, ನೀವು ದುಡ್ಡು ಎಲ್ಲರಿಗೂ ಕೊಡಿ, ಆದ್ರೆ ಅವರನ್ನೇ ಟಾರ್ಗೆಟ್ ಮಾಡಿ ಮಾತಾಡುವಂಥದ್ದು. ವಕ್ಫ್ ಪ್ರಾಪರ್ಟಿಗೆ ವಿಶೇಷ ಅನುದಾನ ಕೊಡುವಂಥದ್ದು. ರಾಜ್ಯದಲ್ಲಿ ಭಯೋತ್ಪಾದಕರನ್ನ ಬೆಳೆಸುವಂತ ಕೆಲಸವನ್ನ ವಿಧಾನಸೌಧದಲ್ಲಿ, ಶಕ್ತಿಸೌಧದಲ್ಲಿ, CM ಮನೆಯಲ್ಲಿ, CM ಆಫೀಸಲ್ಲಿ ನಡೀತಾ ಇದೆ. ನೀವು ದಯಮಾಡಿ ಪತ್ರಕರ್ತರನ್ನ ಯಾರು ಕೇಳಿ ನೋಡಿ, ಮುಖ್ಯಮಂತ್ರಿಗಳ ಆಫೀಸಲ್ಲಿ ಯಾರಿರ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.